ಹುಮ್ನಾಬಾದ್ ಮತಕ್ಷೇತ್ರದ ಸದ್ಲಾಪುರ್ ಗ್ರಾಮದಿಂದ ಪಂಡರ್ಗೆರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಇಲ್ಲಿನ ಅಧಿಕಾರಿಗಳು ಕೂಡಲೇ ನೂತನ ರಸ್ತೆ ನಿರ್ಮಾಣ ಮಾಡಬೇಕು ಅಂತ ಯುವ ಕ್ರಾಂತಿ ಜಿಲ್ಲಾಧ್ಯಕ್ಷ ಸಂಗಮೇಶ್ ಭೂರೆ ಹಾಗೂ ಯುವ ಮುಖಂಡ ಮಂಜುನಾಥ್ ರೆಡ್ಡಿ ಆಗ್ರಹಿಸಿದ್ದಾರೆ. ಹದಗೆಟ್ಟ ರಸ್ತೆಯಿಂದ ವಾಹನ ಸವಾರರು ಸಾರ್ವಜನಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಜೀವವನ್ನ ಪಣಕ್ಕಿಟ್ಟು ವಾಹನ ಚಲಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಯಲ್ಲಿ ಗುಂಡಿಯೋ ಗುಂಡಿಗಳಲ್ಲಿ ರಸ್ತೆಯೋ ಎನ್ನುವ ರೀತಿಯಲ್ಲಿ ಕಾಣುತ್ತಿದ್ದು ಮೊಣಕಾಲು ತನಕ ಗುಂಡಿಗಳು ಬಿದ್ದಿದ್ದು ಮಳೆಗಾಲದಲ್ಲಂತೂ ವಾಹನ ಸವಾರರು ಬಿದ್ದು ದಿನಕ್ಕೊಬ್ಬರು ಆಸ್ಪತ್ರೆ ಸೇರುತ್ತಿದ್ದಾರೆ. ಸದ್ಲಾಪುರ್ ಗ್ರಾಮದಿಂದ ಪಂಡರ್ಗೇರ ತಾಂಡ ದನ್ನೂರ್ ಹಳ್ಳಿಕೇಡ್ ಕೆರಡಾ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಇದಾಗಿದ್ದು ದಿನನಿತ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಾರ್ವಜನಿಕರು ಓಡಾಡುವ ರಸ್ತೆಯಾಗಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ನೂತನ ರಸ್ತೆ ನಿರ್ಮಾಣ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಬಸವಕಲ್ಯಾಣ ತಾಲೂಕಿನ ಸದ್ಲಾಪುರ್ ಗ್ರಾಮದಿಂದ ಪಂಡರಗೇರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಏನು ರಸ್ತೆ ಅದ ಅದು ಇವತ್ತು ಸಂಪೂರ್ಣ ಹದಗೆಟ್ಟ್ಯದ, ಸಂಪೂರ್ಣ ಹಾಳಾಗ್ಯದ. ಇದರಿಂದ ಪಂಡರಗೇರ, ಸದ್ಲಾಪುರ್, ಖೇರಡಾ ಹಾಗೂ ಪಂಡರಗೇರ ತಾಂಡದ ಸಾಕಷ್ಟು ಜನ ರೈತರು, ಮಕ್ಕಳು, ವಿದ್ಯಾರ್ಥಿಗಳು ಭಾಳ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಮಳೆಗಾಲ ಬಂತಂದರೆ ಈ ರಸ್ತೆಯಲ್ಲಿ ನಡೆದಾಡೋದು ಸಹ ಭಾಳ ಹೈರಾಣಾಗ್ಯದ. ಮೊಳಕಾಲು ಊರು ಗಾಡಿಗಳು ಬಿದ್ದಿರೋದ್ರಿಂದ ಇಲ್ಲಿನ ಜನ ಓಡಾಡೋದು ಭಾಳ ಅಂದ್ರೆ ಭಾಳ ಸಂಕಷ್ಟ ಆಗ್ಯದ. ಆದ ಕಾರಣ ಈ ಸದ್ಲಾಪುರ್ ಗ್ರಾಮದಿಂದ ಪಂಡರಗೇರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂಥ 3 ಕಿಲೋಮೀಟರ್ ರಸ್ತೆ ಏನದ, ಆ ರಸ್ತೆಯನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳು ಹಾಗೂ ಇದಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಕೂಡಲೇ ಈ ಕಡೆ ಗಮನ ಹರಿಸಿ ಇಲ್ಲಿನ ಜನರ ಸಮಸ್ಯೆಯನ್ನು ಆಲಿಸಿ ತಕ್ಷಣ ರಸ್ತೆಯನ್ನು ನಿರ್ಮಾಣ ಮಾಡಬೇಕೆಂದು ನಾವು ಯುವ ಕ್ರಾಂತಿ ಸಂಘಟನೆಯಿಂದ ಆಗ್ರಹಿಸುತ್ತೇವೆ. ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದಿಸದೇ ಇದ್ದಲ್ಲಿ, ರಸ್ತೆ ನಿರ್ಮಾಣ ಮಾಡದೇ ಇದ್ದಲ್ಲಿ ಯುವ ಕ್ರಾಂತಿ ಸಂಘಟನೆಯಿಂದ ನಾವು ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಎಂದು ನಾವು ಎಚ್ಚರಿಸುತ್ತೇವೆ.